ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಈಗ ನೀವು ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡ್ತಾ ಇದ್ದೀರಾ, ಕೆಲವೊಂದಷ್ಟು ಮೂಲಿಕೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀರಾ. ಹೌದು ಸರ್. ಈಗ ನೀವು ಹೇಳಿದ್ರಿ ಬಿಳಿಗಿರಿ ರಂಗನ ಬೆಟ್ಟ, ಅಲ್ಲೆಲ್ಲ ಹೋಗಿ ಮೂಲಿಕೆಗಳನ್ನೆಲ್ಲ, ಮತ್ತು ಮಲೆ ಮಹದೇಶ್ವರ ಬೆಟ್ಟ ಅಲ್ಲೆಲ್ಲ ಕಲೆಕ್ಟ್ ಮಾಡಿ ತೊಗೊಂಬರ್ತೀವಿ, ಅಲ್ಲಿರೋ ಒಂದಷ್ಟು ಜನಗಳಿಗೆ ಕೆಲವು ಮೂಲಿಕೆಗಳನ್ನ ಕಲೆಕ್ಷನ್ ಮಾಡೋಕ್ಕೆ ಹೇಳಿ ಅದನ್ನು ತಂದು ನೀವು ಔಷಧಿಗಳು ಮಾಡ್ತಾ ಇದ್ದೀನಿ ಅಂದ್ರಿ. ಹೌದು ಸರ್. ಇವೆಲ್ಲ ಆಯುರ್ವೇದಿಕ್ಕಲ್ಲಿ ತುಂಬ ಔಷಧಿ ಅಂದರೆ ಮೂಲಿಕೆ, ಗಿಡಮೂಲಿಕೆಗಳು ಇವೆಲ್ಲ ಆಯುರ್ವೇದಿಕ್ ಬರ್ತವೆ. ಸೊ ಆಯುರ್ವೇದಿಕ್ಕಲ್ಲಿ ನೀವು ದಿ ಬೆಸ್ಟು ನಿಮ್ಗೆ ಗೊತ್ತಿರಬೇಕು ಮತ್ತು ಯಾರಿಗಾನ ಕೊಟ್ಟಿರಬೇಕು, ಅವು ರಿಸಲ್ಟ್ ಕಂಡಿರಬೇಕು, ಆ ಥರದ್ದು ಹೇಳಬೇಕು ಅಂದರೆ ಏನೆಲ್ಲ ಆಯುರ್ವೇದಿಕ್ ಔಷಧಿಗಳನ್ನ ನೀವು ಕೊಡ್ತೀರಾ? ಸೊ ಅವುಗಳನ್ನ ಓಪನ್ ಮಾಡಿ ತಿಳಿಸಿ ಸರ್. ನಮ್ಮಲ್ಲಿ ಅಂತ ಅಂದರೆ ಚರ್ಮ ರೋಗ ಬರುತ್ತೆ. ಚರ್ಮ ರೋಗದಲ್ಲಿ ಸಾಕಷ್ಟಿದೆ, ಅದರಲ್ಲಿ ಸೋರಿಯಾಸಿಸ್ ಅಂತೆ, ಅಂದರೆ ಈ ಸಣ್ಣದಾಗಿ ಉಳ್ಕಡ್ಡಿ ಥರ ಆಗಿರೋದು, ತುರ್ಕೆಗಳು ಕಡ್ತಾ ಬರೋದು, ಅದಂದ್ರೆ ಭಯಂಕರವಾಗಿ ಕಡ್ತಾ ಬರುತ್ತೆ. ಇಂಥದಕ್ಕೆ ಕೆಲವು ಮೂಲಿಕೆಗಳು ಬರುತ್ತೆ, ನಮ್ಮ ಪರಿಸರದಲ್ಲೇ ಸಿಕ್ಕುವಂಥ ಮೂಲಿಕೆಗಳು. ತಿಳಿಸ್ಬೋದಾ ಓಪನ್ ಮಾಡಿ ನಮ್ಮ ವೀಕ್ಷಕರಿಗೆ? ಓಕೆ ಸರ್, ಹೇಳಿ. ಹಾಗೆ ನಮ್ಮ ಆ ಥರ ಚರ್ಮ ರೋಗ ಇದ್ದಾಗ ಏನು ಮಾಡಬೇಕಾಗತ್ತಪ್ಪ ಅಂದರೆ ಪ್ಯೂರ್ ನಾಟಿ ಹಸುವಿನ ಗಂಜಲ ಬರುತ್ತೆ ಅದು, ಮತ್ತು ಕಿರ್ನಲ್ಲಿ ಚಿಗುರು ಬರುತ್ತೆ, ಕಿರ್ನಲ್ಲಿ ಕಾಯಿ ಚಿಗುರು, ಮತ್ತು ಇದು ಬುರ್ಗಿ ಮರ ಅಂತ ಹೇಳ್ತೀವಿ, ಪಿಪಿ ಮರ, ಪಿಪಿ ಮರದ ಚಿಗುರು, ಇದಿಷ್ಟನ್ನು ನೀಟಾಗಿ ತಂದು ತೊಳೆದ್ಬಿಟ್ಟು ಅದನ್ನು ಒಂಥರ ಸ್ವಲ್ಪ ಗಂಧ ಆಗೋ ಮಟ್ಟಿಗೆ ಅರಿಬೇಕು ಚೆನ್ನಾಗಿ. ಅದನ್ನು ಅರೆದ್ಬಿಟ್ಟು ಈ ನಾಟಿ ಹಸುವಿನ ಗಂಜಲನ ಅದಕ್ಕೆ ಪೇಸ್ಟ್ ಮಾಡಿ ಅದು ಎಲ್ಲೆಲ್ಲಿ ಇರುತ್ತೆ ಅಲ್ಲಿಗೆ ಹಚ್ಚೋದು. ಅದು ಉರಿ ಬರುತ್ತೆ. ಉರಿ ಬಂದಾಗ ಒಳಗಡೆ ಇರುವಂಥ ಹುಳುಗಳು, ಏನೇ ಅಲರ್ಜಿ ಇರ್ಬೋದು, ಅದು ನೀಟಾಗಿ ಕ್ಲಿಯರ್ ಆಗುತ್ತೆ, ಅದು ವಾಸಿ ಆಗುತ್ತೆ. ಎಷ್ಟು ದಿವಸ ಹಚ್ಚಬೇಕು ಸರ್? ಒಂದು 9 ದಿನನಾರು ಹಚ್ಚಲೇಬೇಕು. ಅವ್ರಿಗೆ ರಿಸಲ್ಟ್ ಪಕ್ಕ ಸಿಗಬೇಕು ಅಂದರೆ ಇವತ್ತು ಹಚ್ಚಿ ನಾಳೆ ಇದು ಮಾಡೋದಲ್ಲ. ಒಂದು 9 ದಿನನಾದರೂ ಡೈಲಿ ಒಂದು ಟೈಮ್ ಹಚ್ಚಿ ಅದು ಒಂದು ½ hour ಕೂರ್ಬೇಕು ಅವರು ಹಚ್ಕೊಂಡು. ಆಗ ಅಲ್ಲಿರುವಂತಹ ಏನಾದರೂ ಒಂದು ಇನ್ಫೆಕ್ಷನ್ಸ್ ಒಳಗಡೆ ಹುಳುಗಳಿರ್ಬೋದು, ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಸರ್. ½ hour ವೆಯ್ಟ್ ಮಾಡಲೇಬೇಕು. ಕೆಲವರಿಗೆ ಈಗ ಮಂಗು ಅಂತೀವಿ, ಬಂಗು ಇವೆಲ್ಲ ಮಚ್ಚುಗಳಿರ್ತದೆ ಮುಖದಲ್ಲಿ. ಸೊ ಅವುಗಳಿಗೆ ಏನಾದರೂ ಔಷಧಿ ಇದೆಯಾ ಸರ್? ಅವುಗಳಿಗೆ ನಮಗೆ ನಿಮ್ಮ ಹತ್ರ ಇಲ್ಲ. ನಮ್ಮಲ್ಲಿ ಚರ್ಮ ರೋಗ ಅಂತ ಅಂದರೆ ಇದು ತುರ್ಕೆ ಥರ ಬಂದಿರುತ್ತೆ, ಅದೊಂದು ಕೊಡ್ತೀವಿ. ಸೊ ಅದನ್ನು ಅವರೇ ಡೈರೆಕ್ಟು ಮಾಡ್ಕೋಬೋದು. ಮಾಡ್ಕೋಬೋದು. ಇದರಲ್ಲಿ ವಾಸಿ ಆಗಲಿಲ್ಲ ಅಂತ ಅಂದರೆ ಇನ್ನೂ ಕೆಲವು ಗಿಡಗಳಿದೆ, ಅದನ್ನು ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರದ ಕೊಟ್ಟದ್ರಲ್ಲಿ ಆಗಲಿಲ್ಲ ಮೇಡಮ್ ಅಂತ ಹೇಳಿದ್ರೆ, ಇಲ್ಲ ನಮ್ಮಲ್ಲಿ ಸಿಕ್ಕಿದ್ರೆ ನಾವು ತರಿಸ್ಕೊಡ್ತೀವಿ, ಇಲ್ಲ ಹೊರಗಡೆ ಈ ಥರ ಸಿಗುತ್ತೆ ನೋಡಿ ಅಂತ ನಾವು ಹೇಳ್ತೀವಿ. ತುಂಬೆ ಸೊಪ್ಪಾಗಿರ್ಬೋದು, ಉಮ್ಮತ್ತಿ ಗಿಡ ಆಗಿರ್ಬೋದು, ಅವು ಭಾಳ ಚರ್ಮ ರೋಗಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸರ್. ಸೊ ಇದು ಬಿಟ್ಟು ಬೇರೆ ಇನ್ಯಾವ ಒಂದು ಆಯುರ್ವೇದಿಕ್ ಔಷಧಿ? ಮಂಡಿ ನೋವಿಗೆ, ಈಗ ಹಳೆ ನೋವು, ಮಂಡಿ ನೋವು, ಮೊಣಕಾಲು ನೋವು ಅಂದರೆ ಕುಣ್ಕಾಲು ನೋವು ಬರುತ್ತೆ, ಮತ್ತು ಮಂಡಿ ಊದ್ಕೊಂಡು ನಡೆಯೋಕ್ಕಾಗಲ್ಲ ಅಂಥವ್ರಿಗೆ ಡೈಲಿ ಒಂದು 24 ದಿವಸ ಒಂದು ಎಣ್ಣೆ ಬರುತ್ತೆ ನಮ್ಮಲ್ಲಿ. ಆ ಎಣ್ಣೆನ ಮಸಾಜ್ ಮಾಡಿ ಅದಕ್ಕೆ ಒಂದು 2 hour ಬಿಟ್ಟು ಬಿಸಿನೀರಿನಲ್ಲಿ ಅದನ್ನು ತೊಳಿಬೇಕು. ಬಿಸಿನೀರಿನಲ್ಲಿ ತೊಳೆದಾಗ ಮಂಡಿ ರಿಲೀಫ್ ಕೊಡುತ್ತೆ. ಆ ಔಷಧಿನ ಓಪನ್ ಮಾಡಿ ತಿಳಿಸಿ ಮೇಡಮ್, ಏನೆಲ್ಲ ಮೂಲಿಕೆಗಳು ಸರ್? ಅಂದರೆ ಅದು ನಾನು ಮಾಡಲ್ಲ, ನನಗೆ ಅದು ನಮ್ಮ ಸೋಲಿಗರು ಅಂದರೆ ನಮ್ಮ ಬೆಟ್ಟದ ಒಂದು ಬುಡಕಟ್ಟು ಜನಾಂಗದವರು ಅದನ್ನು ನನಗೆ ಕೊಡ್ತಾರೆ. ಸೊ ಏನು ಮೇಡಮ್ ಔಷಧಿ ಅದು ಹೆಸರು? ಸರ್ ಅದಕ್ಕೆ ಅಂತ ಅಂದರೆ ಒಂದು ಕಷಾಯ ಥರ ಇರುತ್ತೆ, ಅಂದರೆ ಎಣ್ಣೆ, ಕೆಲವು ಮೂಲಿಕೆಗಳನ್ನ ಹಾಕಿ ಮೂಲಿಕೆ, ಅದಕ್ಕೆ ಹೆಸರನ್ನೇ ಕೊಟ್ಟಿಲ್ಲ ಸರ್ ಅವರು. ಎಣ್ಣೆ ಥರ ಇರುತ್ತೆ. ಸೊ ಅದನ್ನ ಹಚ್ಕೋಬೇಕು. ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. 1 hour ವೆಯ್ಟ್ ಮಾಡಿ ಅದನ್ನ ಹಚ್ಚಿ ಅಂತ ಹೇಳಿದ್ದೀನಿ. ಅದು ನೀಟಾಗಿ ಕ್ಲಿಯರ್ ಆಗ್ತಾ ಇದೆ. ಸರಿಯಾಗಿದೆ. ಪರ್ಮನೆಂಟ್ ಆಗಿ ಹೋಗುತ್ತಾ ಇಲ್ಲ ಟೆಂಪರರಿ? ಇಲ್ಲ, ಪರ್ಮನೆಂಟ್ ಆಗಿ ಹೋಗುತ್ತೆ ಸರ್. ಆಮೇಲೆ ವಾರದಲ್ಲಿ 2 ದಿನ ಹಚ್ಕೋಬಹುದು. 24 ದಿನ ಕಂಪಲ್ಸರಿ ನೀಟಾಗಿ ಹಚ್ಚಿ ನಾವು ಅದಕ್ಕೆ ಮಸಾಜ್ ಥರ ಮಾಡಿ ಬಿಸಿನೀರಲ್ಲಿ ತೊಳಿತಾ ಬಂತು ಅಂತಂದರೆ ಅದು ನೋವು ಕಮ್ಮಿ ಆಗುತ್ತೆ. ಮತ್ತು ವಾರದಲ್ಲಿ 2 ದಿನ ನಾವು 1 ದಿನ ಫ್ರೀ ಸಿಕ್ಕಿದಾಗ ಅವ್ರು ಯಾವ ಟೈಮಲ್ಲಾದರೂ ಔಷಧಿ ಅದನ್ನು ಮಸಾಜ್ ಮಾಡಿ ಬಿಸಿನೀರಲ್ಲಿ ತೊಳ್ಕೊಬೋದು. ಇದು ಈಗ ಕೆಲವರಿಗೆ ಕುತ್ತಿಗೆ ನೋವು, ಬ್ಯಾಕ್ ಪೇನು, ಸರ್ ಅದು ಪೇನ್ ಎಲ್ಲಿರುತ್ತೆ, ಪೇನ್ ಎಲ್ಲಿರುತ್ತೆ ಅಲ್ಲಿಗೆ ಹಚ್ಚಬಹುದು ಸರ್. ಬರೀ ಮಂಡಿ ನೋವು ಅಂತಲ್ಲ, ಈ ಜಾಯಿಂಟ್ ಪೇನ್ ಆಗಿರ್ಬೋದು, ಎಲ್ಲ ಮೈ ಕೈ ನೋವು ಏನಿರುತ್ತೆ ಅಲ್ಲಿ ಎಲ್ಲಿ ನೋವು ಅವ್ರಿಗೆ ಜಾಸ್ತಿ ಇರುತ್ತೆ ಅಲ್ಲಿಗೆ ಹಚ್ಚಿಬಿಟ್ಟು ಅವರು ಬಿಸಿನೀರಲ್ಲಿ ತೊಳಿಬೇಕು. ಸೊ ಹಚ್ಚಿ ಆದ್ಮೇಲೆ 1 hour ಬಿಡಬೇಕು. 1 hour ಬಿಡಲೇಬೇಕು. ಆಮೇಲೆ ಸ್ನಾನ ಮಾಡಬೇಕು. ಸೊ ಇದು ಎಷ್ಟು ದಿವಸ ಮಾಡಬೇಕು? 24 ದಿನ ಮಾಡಬೇಕು. ಯಾವುದೇ ನೋವುಗಾದ್ರೂ 24 ದಿನ. ಅದು ಮತ್ತೆ ಪರ್ಮನೆಂಟ್ ಆಗಿ ಹೋಗ್ಬಿಡುತ್ತೆ. ಪರ್ಮನೆಂಟ್ ಆಗಿ
ಆಗುತ್ತೆ. ಅಂದರೆ ಕೆಲವರು ಮೂಳೆ ಸವದಿದ್ರೆ ಆಗಲ್ಲ. ಆಗಲ್ಲ ಸರ್. ಇದು ಬರೀ ಪೇಯ್ನ್ ಮಾಂಸಖಂಡಗಳಲ್ಲಿ ಮಾಂಸಖಂಡಗಳಲ್ಲಿ ಇರೋ ಅಂತ ಪೇಯ್ನ್ ತೆಗಿಯಕ್ಕೆ ಮಾತ್ರ ಇದು. ಹಳೆ ನೋವುಗಳು ಅಂತಾರಲ್ಲ ಅವು? ಹಳೆ ನೋವುಗಳು ಇದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಒಂದು 75-100% ಇದ್ರೆ ಒಂದು 0.5% ಆದರೂ ಕಮ್ಮಿ ಆಗುತ್ತೆ, ರಿಲೀಫ್ ಸಿಗುತ್ತೆ. ಅಂದರೆ ಈ ನೋವಿನ ಬಾಧೆಯಿಂದ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೂಪರ್. ಸೊ ಇದು ಲೇಡೀಸು ಜೆಂಟ್ಸು ಯಾರಾದರೂ ತಗೋಬೋದು, ಮಕ್ಕಳಾದ್ರೂ ತಗೋಬೋದು, ಯಾರಾದ್ರೂ ತಗೋಬೋದು. ಅಂದ್ರೆ ಇದು ನಮ್ಮ ಚರ್ಮಕ್ಕೇನು ಎಫೆಕ್ಟ್ ಬೀಳಲ್ಲ ಇದು, ಯಾಕೆಂದ್ರೆ ಇದಕ್ಕೆ ಯಾವುದು ಕೆಮಿಕಲ್ ಹಾಕಲ್ಲ ಅವರು. ಸೊ ಇದು ಹೆಂಗೆ ಇವಾಗ ಬೇಕು ಅಂದ್ರೆ ಹೆಂಗ್ ತರಿಸ್ಕೊಳ್ಳೋದು? ನಿಮ್ಮ ಹತ್ರ ನಮ್ಮ ಹತ್ರ ಇರುತ್ತೆ ಅದು, ಅದನ್ನ ಇವ್ರು ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಇನ್ನು ಬೇರೆ ಔಷಧಿಗಳು, ಆಯುರ್ವೇದಿಕ್ ಔಷಧಿಗಳು ಸರಿ, ಇವೆರಡಕ್ಕೇನೆ ನನಗೆ ಗೊತ್ತಿರೋ ಹಾಗೆ ಮಂಡಿ ನೋವು ಮತ್ತೆ ಚರ್ಮ ಇದೆರಡಕ್ಕೂ. ಸೊ ಇವೆರಡಕ್ಕೆ ಔಷಧಿ ನಮ್ಮ ಹತ್ರ ಸಿಗುತ್ತೆ. ಸೊ ಅದರದ್ದು ಅಂದರೆ ಮಂಡಿ ನೋವು ಆಯಿಲ್ ಅವ್ರು ತಯಾರು ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಹತ್ರ ಹೇಳಿನೇ ತೊಗೊಬೇಕಾಗುತ್ತೆ. ಹೌದು ಸರ್. ಸೂಪರ್. ಓಕೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ನಿಮ್ಮಲ್ಲಿರೋವುಗಳು ಮಾತಾಡೋಣ. ಸೊ ಇದೊಂದು ಆಯುರ್ವೇದಿಕ್ ಔಷಧಿಗಳು ಯಾವೆಲ್ಲ ಮೂಲಿಕೆಗಳು ನೀವು ಕೊಡ್ತೀರಾ ಅಂತೇಳಿ ಈ ಚಿಕ್ಕ ವಿಡಿಯೋ. ಸೊ ನೆಕ್ಸ್ಟು ಕೂಡ ಮೇಡಮ್ ಅವ್ರ ಜೊತೆ ಒಂದಷ್ಟು ಉಪಯೋಗ ಆಗೋ ಥರದ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.